ಓಕೆ, BRLsನ ಈಗ ಇನ್ನೂ ಇಳ್ಕೊಂಡು ಚೆಕ್ ಪೋಸ್ಟ್ ದಾಟ್ಕೊಂಡು ಸ್ವಲ್ಪ ದೂರ ಬಂದ್ವಿ. ನಾವು ಬೆಳಿಗ್ಗೆಯಿಂದ ಪ್ಲ್ಯಾನ್ ಮಾಡಿದಂಗೆ ಓಕೆ, ಇಲ್ಲಿ ಒಂದು ಭಾಗ್ಯಶ್ರೀ ಬ್ರಾಹ್ಮಿಣ್ ಮೆಸ್ ಅಂತ ಇತ್ತು. ನಾನು ಇದಕ್ಕೆ ಬಿಫೋರ್ ಕೊರೋನಾ ಬಂದಿದ್ದೆ ಆಯಿತಾ. ಹೋಪ್ಫುಲಿ ಈಗಲೂ ಇರುತ್ತೆ ಅಂದ್ಕೊಂಡು ಬಂದ್ವಿ. ಈಗ ಇನ್ನೂ ತುಂಬ ಚೆನ್ನಾಗಿ ಇಂಪ್ರೂವೈಸ್ ಮಾಡಿದ್ದಾರೆ ಎಲ್ಲ. ನೀವು ನೋಡ್ಬೋದು ಅಲ್ಲಿ ಹಿಂದೆ ಏನು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅದೇನೆ ಮಹೇಂದ್ರ. ನನಗೆ ಅಂತೂ ಫುಲ್ ಹಸುವಾಗಿ ಹೋಗಿದೆ. ಈಗ ಹೋಗಿ ಒಳ್ಳೆ ಬ್ಯಾಟಿಂಗ್ ಮಾಡೋಣ. ಬೆಳಗ್ಗೆ 6:30ಗೆ ನಾವು ಬ್ರೇಕ್ಫಾಸ್ಟ್ ಮಾಡಿರೋದು. ಈಗ ಟೈಮ್ 3:30 ಆಗಿದೆ. ಸಖತ್ ಹಸುವಾಗಿದೆ. ಮಧ್ಯೆ ಏನೂ ತಿನ್ನೋಕ್ಕೆ ಸಿಕ್ಕಿಲ್ಲ, ತಿಂದೂ ಇಲ್ಲ ನಾವು. ಹೌದು, ಒಂದೆರಡು ಸತಿ ಕಾಫಿ ಕುಡಿದಿದ್ದು ಬಿಟ್ರೆ ಅದಿನ್ನೂ ಹಸು ಜಾಸ್ತಿ ಆಗೋಯ್ತು. ಬನ್ನಿ ಹೋಗೋಣ ಒಳಗಡೆ. ಹಿಂಗಿರುತ್ತೆ. ಕಮ್ ಲೆಟ್ಸ್ ಗೋ. ಇಲ್ಲಿ ಫುಡ್ಡು ಒಂದು ವಿಚಾರ ಆದರೆ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ. ಆಂಬಿಯನ್ಸು, ನೇಚರು. ಈಗ ಇಲ್ಲಿ ನೋಡ್ಬೋದು ನೀವು ಆ ಕಡೆ ಎಲ್ಲ ಅಲ್ಲಿ ಅದು ಕಾಡು. ಹೌದು, ಅದು ಫಾರೆಸ್ಟ್. ಇಲ್ಲಿ ರೋಡ್ ಇದೆ, ಇಲ್ಲಿ ಇವ್ರ ತೋಟ ಇದೆ, ಹಸು ಎಲ್ಲ ಸಾಕಿದ್ದಾರೆ. ಇದು ಮನೆ ಪಕ್ಕನೇ ಅವ್ರದ್ದು ಡೈನಿಂಗ್ ಏರಿಯಾ. ಸುತ್ತ ಪ್ಲಾಂಟೇಶನ್ ಇದೆ ಆ್ಯಂಡ್ ತುಂಬ ಪೀಸ್ಫುಲ್ ಆಗಿದೆ. ಈ ಏನು ಟ್ರಾಫಿಕ್ ಸೌಂಡ್ ಆಗಿರ್ಬೋದು ಇನ್ನೊಂದಿಲ್ಲ. ಹೆಲ್ದಿ ಫುಡ್, ಹೆಲ್ದಿ ಪ್ಲೇಸ್ ಇಂಡಿಯಾ. ಆಮೇಲೆ ನನ್ನ ಪ್ರಕಾರ ಅನ್ಸುತ್ತೆ ಸಖತ್ ಕಲ್ಚರಲ್ ವ್ಯಾಲ್ಯೂಸ್ ಇರೋ ಥರ ಒಂದು ಡೆಲಿಕಸಿನ ಸರ್ವ್ ಮಾಡ್ತಾರೆ ಇಲ್ಲಿ. ಆ್ಯಂಡ್ ಒಳ್ಳೆ ಮಳೆ ಬರ್ತಾ ಇದೆ. ಬಿಸಿ ಬಿಸಿ ಬಾಳೆ ಎಲೆ ಊಟ. ಮಳೆ ಬರ್ತಿದ್ರೆ ನಾವಿಬ್ರು ಸನ್ಗ್ಲಾಸ್ ಹಾಕಿದ್ದೀವಿ. ಅಂದರೆ ಹಂಗೆ ರೈಡ್ ಮುಗಿಸ್ಕೊಂಡು ಬಂದ್ವಿ ಅಲ್ವಾ, ಅದಕ್ಕೆ ಹಾಕ್ಕೊಂಡಿದ್ವಿ. ಏನು ಸೊ ಬನ್ನಿ ಊಟ ಮಾಡೋಕೆ ಹೋಗೋಣ. ನೋಡಿ ಒಂದ್ಸತಿ ಸುತ್ತ ನೀವೊಂದು ಗ್ಲಿಮ್ಸ್ ತಗೊಳ್ಳಿ ಹೆಂಗಿದೆ ಅಂತ. ಹೌದಾ? ಓಕೆ, ಇಲ್ಲಿ ನೋಡ್ಬೋದು ನೀವು ಮನೆ ಹಾಕಿದ್ದಾರೆ, ಭಾಗ್ಯಶ್ರೀ ಬ್ರಾಹ್ಮಿಣ್ ಮೆಸ್. ಓಕೆ, ಇಲ್ಲಿ ಬಂದರೆ ಇಲ್ಲಿ ಊಟ. ಈಗ ಹೋಗಿ ಊಟಕ್ಕೆ ಕೂತ್ಕೊತೀವಿ. ಊಟ ಮಾಡಿಬಿಟ್ಟು ಸಿಗ್ತೀವಿ. ಸೊ ಒಳಗೆ ಬಂದು ಸೈಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಯಾಕೆ ಅಂತ ಆಮೇಲೆ ಹೇಳ್ತೀನಿ ಸೈಲೆನ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ. ಸೊ ಇಲ್ಲಿ ಬಾಳೆ ಎಲೆ ಊಟ, ಬ್ರಾಹ್ಮಿನ್ಸ್ ಮೆಸ್ ಆಗಲೇ ಹೇಳ್ದಂಗೆ ಫುಲ್ ಮೀಲ್ಸು. ಸೊ ಪಲ್ಯ, ಚಟ್ನಿ ಎಲ್ಲ ಇದೆ. ಆ್ಯಂಡ್ ಟುಡೇ ಬೀಯಿಂಗ್ ಸಂಡೇ ನಾನು ವೆಜ್ ಬಾಳೆ ಎಲೆಯಲ್ಲಿ ವೆಜ್ ಊಟ ಮಾಡ್ತಾಯಿದ್ದೀನಿ. ನೋಡೋಣ ಫುಡ್ ಹೆಂಗಿದೆ ಅಂತ. ಒಂದೊಂದು ಫುಡ್ನು ತಿಂದು ಎಕ್ಸ್ಪ್ಲೈನ್ ಮಾಡೋಣ. ಯಾಕೆಂದರೆ BRL ಸೈಡ್ ಬಂದರೆ ಇಲ್ಲಿ ಲಂಚ್ ಮಾಡೋಕ್ಕೆ ಎಲ್ಲೂ ಜಾಗ ಇಲ್ಲ ಕರೆಕ್ಟಾಗಿ. ಸೊ ಐ ಥಿಂಕ್ ಟೇಬಲ್ ಮೇಲೆ ಹಾಕೊಳ್ಳಿ ನೀವು. ಸೊ ಐ ಬಿಲೀವ್ ದಿಸ್ ವಿಲ್ ಬಿ ಅ ಗ್ರೇಟ್ ಸ್ಪಾಟ್ ಫಾರ್ ಲಂಚ್ ಇಫ್ ಯು ಆರ್ ಎ ವೆಜಿಟೇರಿಯನ್ ಆ್ಯಂಡ್ non-vegetarian who eats vegetarian. ಓಕೆ, ಇದು ನಮ್ಮಿಬ್ಬರದು ಫಸ್ಟ್ ಅಫಿಷಿಯಲ್ ಫುಡ್ ಬ್ಲಾಗ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ಓಕೆ, ಸೊ ಫಸ್ಟ್ ಡಿಶ್ ಬಂದು ಪೊಂಗಲ್. ನಾವು ಕೂತ್ಕೊಂಡು ಲಾಸ್ಟ್ ಬ್ಯಾಚ್ ನೋಡ್ತಾ ಇದ್ವಿ. ನಾವು ಅಂದ್ಕೊಂಡು ಕೇಸರಿ ಬೇಕಂತ, ಬಟ್ ಇದು ಸ್ವೀಟ್ ಪೊಂಗಲ್, ಬೆಲ್ಲದ ಪೊಂಗಲ್ ಅಂತ. ನೋಡೋಣ ಹೆಂಗಿದೆ ಅಂತ, ಟೇಸ್ಟ್ ಮಾಡೋಣ. ಅವರೆಲ್ಲ ಸರ್ವ್ ಮಾಡಿ ಅನ್ಕೊಂಡ್ರೆ ಅನ್ನೋ ಥರ ಇದೆ. ಬೆಳಗ್ಗೆ ನಾವಿಬ್ಬರು ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ಏನೂ ತಿಂದಿಲ್ಲ. ಬ್ರೇಕ್ಫಾಸ್ಟ್ ಮಾಡಿರೋದು ಎಷ್ಟು ಗಂಟೆಗೆ? 6:30ಗೆ. ಈಗ ಟೈಮ್ ಆಲ್ಮೋಸ್ಟ್ 3:45. ಕಾಫಿ ಕುಡಿದಿರೋದೇನು ಬಿಟ್ಟು ಅಷ್ಟೇ. ನೋಡಿ ಫುಡ್ ರಿವ್ಯೂ ಮಾಡೋಕ್ಕೆ ಬಂದು ಹೆಂಗೆ ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಪೊಂಗಲ್. ವೆಯ್ಟ್ ಮಾಡಬೇಕಿತ್ತು. ಇನ್ನೊಂದು ಐಟಮ್ ಬರೋ. ಓಕೆ, ಫಸ್ಟ್ ಪೊಂಗಲ್ ಖಾಲಿ ಮಾಡಿದ್ವಿ, ಸಕ್ಕತ್ತಾಗಿತ್ತು.
ಮಾಮೂಲಿ ಉಪ್ಪು ಉಪ್ಪಿನಕಾಯಿ ಹಾಕಿದ್ರು. ಇದು ಗೊಜ್ಜು, ಪುಳಿಯೋಗರೆ ಗೊಜ್ಜು ಥರನೇ ಇದೆ. ಪುಳಿಯೋಗರೆ ಗೊಜ್ಜು ಥರನೇ ಇದೆ, ಚೆನ್ನಾಗಿದೆ. ಗೊಜ್ಜು ವೆಜಿಟೇಬಲ್ ಸಾಂಬಾರು. ಓಕೆ, ಸೊ ಈ ಗೊಜ್ಜನ್ನ ಕಲ್ಸ್ಕೊಂಡು ತಿನ್ನೋಕ್ಕಿಂತ ಪುಳಿಯೋಗರೆ ಗೊಜ್ಜು ಇದೆ ನೋಡಿ, ತುಪ್ಪ ಹಾಕಿದ್ದಾರೆ. ಚೂರು ಅನ್ನ ಹಿಂಗೆ ಕಲಿಸ್ಕೊಂಡು ತುಪ್ಪದ ಜೊತೆಗೆ ಈ ಗೊಜ್ಜನ್ನ ಹಿಂಗೆ ಈ ಥರ ಹಿಂಗೆ ಮಾಡ್ಕೊಂಡು ಹೆಂಗಿದೆ ಇದು ಸಖತ್ ಡಿಲಿಷಿಯಸ್ ಆಗಿದೆ. ನಾನು ಹೇಳ್ತಿದ್ದೀನಿ ಸಂಡೇ ಆಫ್ಟರ್ನೂನ್ ತುಂಬ ಡೆಲಿಷಿಯಸ್ ಆಗಿದೆ. ಚಿತ್ರಾನ್ನ ಬರ್ತೀನಿ ಅಂತ ನೋಡೋಣ ಹೆಂಗೆ ಎರಳೆಕಾಯಿ ಚಿತ್ರಾನ್ನ ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ ನನ್ನ ಕಷ್ಟ ಏನು ಗೊತ್ತಾ, ಇವನು ಟೈಮ್ ಲ್ಯಾಪ್ಸ್ ಹಾಕೋಣ ಅಂತ ಇಲ್ಲಿ ಟೈಮ್ ಲ್ಯಾಪ್ಸ್ ಹಾಕಿದ್ದಾರೆ. ನಾ ರಿವ್ಯೂ ಮಾಡೋಕ್ಕೆ ಕೈ ಇಟ್ಕೊಂಡು ಫುಡ್ ರಿವ್ಯೂ ಮಾಡೋಕ್ಕೆ ಅವ್ನಿಗೆ ಇಷ್ಟ ಇಲ್ಲ. ಮಾಡಬೇಡ ರಿವ್ಯೂ, ಬರೀ ಟೈಮ್ ಲ್ಯಾಪ್ಸ್ ಹಾಕೊಂಡು ಹಂಗೆ ಏನು ನಡೀತಾ ಚಿತ್ರ ತುಂಬ ಡಿಫ್ರೆಂಟ್ ಆಗಿದೆ. ನಮ್ಮಮ್ಮ ಮಾಡ್ತಾ ಇಲ್ಲ, ಸ್ವಲ್ಪ ಬೇರೆ ಥರ ಆಗಿದೆ. ನಮ್ಮಮ್ಮ ಮಾಡೋ ಚೆನ್ನಾಗಿದೆ. ನಾನು ರಿಸ್ಕೆ ತಗೊಳ್ಳಲ್ಲ. ಅಮ್ಮ ಮಾಡೋ ಎಳ್ಳಿ ಚೆನ್ನಾಗಿದೆ, ಬಟ್ ಇದು ನಿಜ ಚೆನ್ನಾಗಿದೆ. ಹಾಂ, ಇನ್ನು ಏನೇನಿದೆ, ವಾಟ್ಸ್ ಆನ್ ದ ವೇ. ಸೊ ಈಗ ಸಾಂಬಾರು ಹಾಕಿದ್ರು. ಇದು ಏನು ಸಾಂಬಾರು ಇದು? ಮಂಗಳೂರು ಸೌತೆಕಾಯಿ ಸಾಂಬಾರು. ಸೊ ನಾನು ಸೌತೆಕಾಯಿ ತಿನ್ನಲ್ಲ. ಸಾಂಬಾರು ಮಟನ್ನ ನೆಕ್ಸ್ಟ್ ಫಸ್ಟ್ ಬೈ. ಟೇಸ್ಟಿ ಇದೆ, ಆ್ಯಕ್ಚುಲಿ ಬಿಸಿ ಬಿಸಿ ಇದೆ. ಇಲ್ಲಿ ತುಪ್ಪ ಬೇರೆ ಹಾಕಿದ್ದಲ್ವ, ಅನ್ನ ಸಾಂಬಾರು ನೆಕ್ಸ್ಟ್ ಲೆವೆಲ್ ಇದೆ ಟೇಸ್ಟ್. ನೆಕ್ಸ್ಟ್ ಐಟಮ್ ಏನು ಬರುತ್ತೆ ನೋಡೋಣ. ಚೆನ್ನಾಗಿದೆಯಾ? ರೈಸ್ ಸೆಕೆಂಡ್ ರೌಂಡ್, ಪಲ್ಯ ಸೆಕೆಂಡ್ ರೌಂಡ್, ವೆಜ್ ಸೆಕೆಂಡ್ ರೌಂಡ್. ಇದು ಯಾವುದು ನಂಚಿದ ಗೊತ್ತು, ನಾನು ಹಂಗೆ ಪುಳಿಯೋಗರೆ ಗೊತ್ತಿತ್ತು. ತುಂಬ ಚೆನ್ನಾಗಿದೆ ಮಾತ್ರ. ಆಮೇಲೆ ನೆಕ್ಸ್ಟ್ ಇನ್ನೇನಿದೆ ನೋಡೋಣ. ಸೆಕೆಂಡ್ ರೌಂಡ್ ರೈಸ್ ಬಂದಿದೆ. ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ರೈಸ್ನ ಸಾಂಬಾರ್ಗೆ ಹಾಕ್ಸ್ಕೊಂಡಿದ್ದೀನಿ. ಅದಾಗಿ ತಿಳಿ ಸಾರು ಸಾಯಿದೆ. ನೋಡ ಹೆಂಗಿರುತ್ತೆ. ಎಷ್ಟು ಬಂದು ತೊಗೊಂಡು ಅಂತ ಸಾಂಬಾರು ಹಾಕ್ಸ್ಕೊಂಡು, ಸಾಂಬಾರು ಮಾತ್ರ ಸಕ್ಕತ್ತಾಗಿದೆ. ನಮ್ಮಮ್ಮನೂ ಇಡ್ಲಿಗೆ ಇದೇ ಥರ ಸಾಂಬಾರು ಮಾಡ್ತಾರೆ. ನೀನಿಗೆ ಸೇಫಲ್ ಸಜ್ಜೆ ಮಾಡ್ತಿದ್ದೆ. ಯಾವುದು ಮಾಡ್ತಾರೆ, ನಮ್ಮಮ್ಮನೂ ಮಾಡ್ತಾರೆ. ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಸಾಂಬಾರು. ಬಂತ ನೋಡಿ ಸಾಂಬಾರು. ಏನಂತಂದ್ರೆ ಸುತ್ತ ತೋರಿಸ್ತೀನಿ ನನಗೆ. ಆಮೇಲೆ ಆಲ್ಮೋಸ್ಟ್ ನೇಚರ್ ಮಧ್ಯೆ ಕೂತ್ಕೊಂಡು ಹೌದಾ ಸಾಂಬಾರು ತೋರಿಸ್ತೀವಿ. ನೆಕ್ಸ್ಟ್ ಅನ್ಕೊಂಡಿಲ್ಲ. ತಿಳಿ ಸಾರು, ಮಳೆ ಬರ್ತಿದೆ, ಬಿಸಿ ಸಾರು, ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿದೆ ಅಂತ. ಇಲ್ಲ ನಮ್ಮ ನಾಳೆ ಕೆಲಸ ಇರುತ್ತೆ.
ಶಿವ ಅಂತ ಅಂದ್ಬಿಟ್ಟು ನಮ್ಮ ಯಶವಂತಿಂದ ಎಕ್ಸ್ಪ್ಲೈನ್ ಆ್ಯಪಿಂದ ವರ್ಡ್ಸ್ ಇದೆ ನಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಚೆನ್ನಾಗಿದೆ ಇದು ಸಕ್ಕತ್ತಾಗಿದೆ ತುಂಬ ಚೆನ್ನಾಗಿದೆ ಕರಿ ತುಪ್ಪ ಒಂಚೂರ ಸಾಕು added to the taste ghee. ಒಂದು ಚಿಕ್ಕ ಸ್ಟೋರಿ ನಾನು ಚಿಕ್ಕವನಿದ್ದಾಗ ಬಾಡಿಗೆ ಮನೆ ಇದ್ವಲ್ಲ ಎದುರುಗಡೆ ಓನರ್ ಇದ್ರಂತೆ ಅವರು ಬ್ರಾಹ್ಮಿನ್ಸ್ ನಮ್ಮಮ್ಮ ಹೇಳ್ತಾರೆ ಮಧ್ಯಾಹ್ನ ಆದರೆ ತಿಳಿ ಸರ್ ಸ್ಮೆಲ್ ನೋಡ್ಕೊಂಡು ನಾನು ಒಂದು ಬೌಲ್ ಇಟ್ಕೊಂಡು ಹೊರಟೋಗ್ತೀನಿ ನನಗೆ ಸಾರು ಕೊಡಿ ಸೊ ಅದೇ ಥರ ಇದೆ ತಿಳಿ ಸಾರು ವರ್ತ್ ಬಂದಿದ್ದು ನಾವು ಇಲ್ಲಿಗೆ ಇವತ್ತು ನಾವು ಬೇರೆ ಎಲ್ಲಿ ಊಟ ಮಾಡಿದ್ರು ಇಷ್ಟು ಎಂಜಾಯ್ ಮಾಡೋಕ್ಕಾಗ್ತಾಯಿಲ್ಲ ಆ್ಯಂಡ್ ಇಷ್ಟು ಹೆಲ್ದಿ ಟೇಸ್ಟಿ ಹೈಜಿನಿಕ್ ಟ್ರೆಡಿಷ್ನಲ್ ಫುಡ್ ಸಿಗ್ತಾ ಇರಲಿಲ್ಲ. ತಿನ್ಬಿಟ್ಟು ಸಿಕ್ಕಿದ್ದಾಗ ಹೆಂಗೆ ಊಟ ಮಾಡಿರೋದು ಅಂತಂದರೆ ಊಟ ಮಾಡಿರೋದು ಎಲ್ಲೆಲ್ಲ ಕೊಳೆದ್ಬಿಟ್ರೆ ಒಂದಷ್ಟು ಚಿಲ್ಲಿ ಮತ್ತು ಒಂದು ವೆಜಿಟೇಬಲ್ ಚಿಕನ್ ನಾನು ನೆನೆ ತಿನ್ನಲ್ಲ ಗೊತ್ತಲ್ಲ ನೆನೆ ಸಾಲ್ಟ್ ಬಿಟ್ಟರೆ ಏನಿಲ್ಲ ಈ ಸಾರು ಪ್ಲೇಟ್ ಇದ್ದರೆ ಕುಡ್ಕೊಂಬೋದು ನೀವು ನೋಡಲಿ ಗೋರ್ತಾ ಇದ್ದೀನಿ JCB ಗೋರ್ದಂಗೆ ಬಟ್ ಅಮೇಝಿಂಗ್ ಫುಡ್ 10 on 10 ಅಲ್ವಾ ನೋ ಡೌಟ್ ಅಬೌಟ್ ಇಟ್ಸ್ 10 on 10 ಈಸಿಲಿ ಏನಂತೆ ಔಟ್ ಆಫ್ 10 ಫುಲ್ ಮಾರ್ಕ್ಸ್ ಎಕ್ಸ್ಟ್ರಾ ಮಾರ್ಕ್ಸ್ ಫಾರ್ ಕ್ಲೆನ್ಲಿನೆಸ್ ಮನೆ ಸಿಗಲ್ಲ ಹೌದಾ ಹಾಂ ಎಲ್ಲಿ ಕೂರ್ಮಂಗ್ಲ ಬ್ಯಾಂಗ್ಳೂರು ಓಕೆ ಸರ್ ಬನ್ನಿ ಇದೆಲ್ಲ ಏನಾಗಲ್ಲ ಸರ್ ಬನ್ನಿ ಸರ್ ನೀವು ನಮ್ಮ ರೂಟ್ಸ್ ಎಲ್ಲ ಇದ್ದೀರಾ ನೀವು ಹೌದಾ ಸೊ ಈಗ ಒಂದು ಓನರ್ದು ಇಂಟ್ರೊಡಕ್ಷನ್ ಕೊಡೋಣ ಅವ್ರನ್ನೇ ಕರೆಸ್ತೀನಿ ಮಾತಾಡೋಣ ಬನ್ನಿ ಸರ್ ಪ್ಲೀಸ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ವಿಕ್ರಮ್ ಅಂತ. ವಿಕ್ರಮ್. ಓಕೆ ಸರ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು, ಹೆಂಗ್ ಸ್ಟಾರ್ಟ್ ಮಾಡಿದ್ದು? ಸಿನ್ಸ್ 10 years ಇಂದ ನಾವು ಇಲ್ಲಿ ಮಾಡ್ಕೊಂಡ್ ಬಂದಿದ್ದೀವಿ. ಓಕೆ ಭಾಗ್ಯಶ್ರೀ ಬ್ರಾಹ್ಮಿನ್ಸ್ ಮೆಸ್ ಅಂತ. ಇದಕ್ಕಿಂತ ಮುಂಚೆ ನೀವೇನ್ ಮಾಡ್ತಿದ್ರಿ? ಇದಕ್ಕೆ ಮುಂಚೆ ಬ್ಯಾಂಗ್ಳೂರ್ ವರ್ಕ್ ಮಾಡ್ಕೊಂಡಿದ್ವಿ. ಓಕೆ ಇವಾಗ ವರ್ಕ್ ಪ್ರೆಷರ್ಸ್ ಅದು ಇದು ಎಲ್ಲ ಜಾಸ್ತಿ ಆಯ್ತು. ಸೊ ವೀಕೆಂಡ್ಸ್ ಮಾತ್ರ ಹೋಟೆಲ್ ಮಾಡ್ಕೊಂಡು ಇನ್ನು ಮಿಕ್ಕಿದ ದಿನ ಫಾರ್ಮಿಂಗ್ ಮಾಡ್ಕೊಂಡಿದ್ವಿ. ಓಕೆ ಫಾರ್ಮಿಂಗ್ ಮಂಡೇ ಟು ಫ್ರೈಡೆ ಪ್ಯೂರ್ಲಿ ಆನ್ ಅಗ್ರಿಕಲ್ಚರ್. ಸಾಟರ್ಡೆ ಸಂಡೇಸ್ ಮಾತ್ರ ಹೋಟೆಲ್. ಓ ಇದು ಸ್ಯಾಟರ್ಡೆ ಸಂಡೇ ಮಾತ್ರ ಓಪನ್ ಇರುತ್ತಾ? ಓಪನ್ ಓನ್ಲಿ ವೀಕ್ ಡೇಸ್ ಇರಲ್ಲ? ಓಕೆ he is living our dream. ಹೌದು he is literally living our dream. ನಾವು ಜಸ್ಟ್ ಅಲ್ಲಿ ಕೂತ್ಕೊಂಡು ಅದೇ ಮಾತಾಡ್ತಾ ಇದ್ವಿ. ಮೈಸೂರಲ್ಲದೆ ಇನ್ನೆಲ್ಲಾದ್ರೂ ಇದ್ದಿದ್ರೆ ನಾನು ಇದೇ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ ಅವ್ನಿಗೆ. ಆಕ್ಚುಲಿ ಸಾಕಷ್ಟು ಜನಕ್ಕೆ ಅದು ಇರುತ್ತೆ. ಬಟ್ ಏನಂದ್ರೆ ಕೆಲವೊಬ್ರಿಗೆ ಅವ್ರ ಒತ್ತಡಗಳಾಗಿರ್ಬೋದು, ಅವ್ರಿಗಾಗಿರೋ ಕಮಿಟ್ಮೆಂಟ್ಸ್ ಆಗಿರ್ಬೋದು, ಅವ್ರು ಬರಕ್ ಆಗಲ್ಲ. ಬಟ್ ವಿ ಟುಕ್ ಇಟ್ ಆಸ್ ಅನ್ ಚಾಲೆಂಜ್. ಸೊ ಹಾಗಾಗಿ ನಮ್ಗೊಂದು ಆಪ್ಷನ್ ಅನ್ನೋದಿತ್ತು, ಇಲ್ಲೊಂದು ಲ್ಯಾಂಡ್ ಇದೆ, ನಾವ್ ಏನಾದ್ರೂ ಒಂದು ಮಾಡ್ಬೋದು ಅಂತ. ಆಕ್ಚುಲಿ ನಾವಿಲ್ಲಿ ಬಂದಾಗ ಫುಲ್ ಫ್ಲೆಡ್ಜ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದಿದ್ದು. ಅಗ್ರಿಕಲ್ಚರ್ ನೋಡಿ ಈ ತರ ಮಳೆ ಗಿಳೆ ಎಲ್ಲ ಬಂದಾಗ ಏನೋ ಕೆಲಸ ಇರೋದೇ ಇಲ್ಲ. ಮಿಕ್ಕಿದ್ದಿನ ಏನ್ ಮಾಡೋದು ಹಾಗೆ ಅಂತ ಹೇಳಿ ಅಮ್ಮ ಹೇಳ್ಕೊಟ್ಟಿದ್ದ ಅಡಿಗೆ ಎಲ್ಲ ಇತ್ತು. ನೀವೇ ಕುಕ್ ಮಾಡ್ತೀರಾ? ನಾನು ನನ್ ಬ್ರದರ್, ಓಕೆ ನಾನ್ ವಿಕ್ರಮ್, ನನ್ ಬ್ರದರ್ ಕಿರಣ್. ಕುಕಿಂಗು, ಸರ್ವಿಂಗು, ಕ್ಲೀನಿಂಗು, ವಾಷಿಂಗು ಎಲ್ಲಾನು ನಮ್ದು. ಸರ್ ಅದೇ ಈಗ ನಾವು ಮೈಸೂರಲ್ಲಿ ಒಂದು ರೆಸ್ಟೋರೆಂಟ್ ಅಥವಾ ಒಂದು ಹೋಟ್ಲ್ ಓಪನ್ ಮಾಡ್ಬೇಕಂದ್ರೆ 100 ಸತಿ ನಾವು ಯೋಚನೆ ಮಾಡ್ತೀವಿ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ. ನೀವು
ಟೌನ್ ಇಂದ ಈಗ ಕೊಳ್ಳೇಗಾಲಕ್ಕೂ ಸಕ್ಕ ದೂರ, ಚಾಮರಾಜನಗರಕ್ಕೂ ದೂರ, BRLs ಮೇಲೂ ಇಲ್ಲ, ಕಮರ್ಷಿಯಲ್ ಪ್ಲೇಸ್ ಅಲ್ಲಿ ಎಲ್ಲೂ ಇಲ್ಲ. ಯು ಆರ್ ಲಿಟರಲಿ ಇನ್ ಔಟ್ಸ್ಕರ್ಟ್ ಝೋನ್. ಇಲ್ಲಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ ನಿಮ್ಗೆ ಹೆಂಗ್ ಯಾರು ಐಡಿಯಾ ಕೊಟ್ರು ಐಡಿಯಾ ಏನಿಲ್ಲ. ಸಿ ಇಟ್ಸ್ ಆಲ್ ಡಿಪೆಂಡ್ ಅಂಡ್ ಕಾನ್ಫಿಡೆನ್ಸ್ ಆಫ್ ಅವರ್ ಟೇಸ್ಟ್. ನಾವ್ ಹೇಗ್ ಕಾನ್ಫಿಡೆನ್ಸ್ ಆಗ್ಬಿಟ್ಟು ಅವರ್ ಕುಕಿಂಗ್ ಫುಡ್. ಇವಾಗ ನೀವು ಬಂದು ಊಟ ಮಾಡಿದ್ರಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಇನ್ನೊಂದು 4 ಜನಕ್ಕೆ ಹೇಳ್ತೀರಾ ಪಕ್ಕ. ಆಬ್ವಿಯಸ್ ಆಗಿ ಇವಾಗ ಹೇಗಾಗಿದೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಮತ್ತೆ ಸರ್ಚ್ ಇಂಜಿನ್ಸ್ ಎಲ್ಲ ಆಗಿರ್ಬೋದು, ಸುಮ್ನೆ ಫುಡ್ ನಿಯರ್ BRLs ಅಂತ ಹೇಳಿದ ತಕ್ಷಣ ಫಸ್ಟ್ ಭಾಗ್ಯಶ್ರೀ ಬ್ರಾಹ್ಮಿನ್ಸ್ ಮೆಸ್ ಬರುತ್ತೆ. ನಮ್ದು ಜಾಸ್ತಿ ರೇಟಿಂಗ್ಸ್ ಇರೋದ್ರಿಂದ ನಮ್ಮ ಕೆಳಗಡೆ ಇರತಕ್ಕಂಥ ಹೋಟ್ಲ್ಗಳು ಬರುತ್ತೆ. ಸೊ ಪೀಪಲ್ ಆಬ್ವಿಯಸ್ಲಿ ಸೆಲೆಕ್ಟ್ ಮಾಡ್ತಾರೆ ಅದರಲ್ಲಿ. ಹಾಗಾಗಿ ನಮ್ಗೆ ಆಮೇಲೆ ಇವ್ರದ್ದು ಇನ್ನೊಂದು ಏನ್ ಕಾನ್ಸೆಪ್ಟ್ ನಮ್ಗೆ ಇಷ್ಟ ಆಯ್ತು ಅಂತಂದ್ರೆ, ಬಾಳೆ ಎಲೆ ಊಟ ದಟ್ ಇಸ್ ಕಾಮನ್. ಬಟ್ ಆದ್ರೆ ಬಾಳೆ ಎಲೆನ ನಾವೇ ತಿಂದಾದ್ಮೇಲೆ ಎತ್ಕೊಂಡು ಹೋಗಿ ದೇರ್ ಇಸ್ ಅ ಸ್ಪೆಸಿಫಿಕ್ ಪ್ಲೇಸ್ ಅಲ್ಲಿ ಹಾಕ್ಬೇಕು. ನಾನು ಅನ್ಕೊಂತಿದ್ದೆ ಅಲ್ಲಿ ಹಾಕಾಕ್ತಿದ್ರೆ ಅಂತ. ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಿದ್ದೀರಾ ಸರ್? ಆಬ್ವಿಯಸ್ ಆಗಿ ಮಾಡ್ತಾ ಸೊ ಈಗ ಬಾಳೆ ಎಲೆ ನಾವ್ ಏನ್ ಹಾಕಿರ್ತೀವಿ ದಟ್ಸ್ ಇನ್ಪುಟ್ ಫಾರ್ ಯುವರ್ ಫಾರ್ಮಿಂಗ್. ಆಕ್ಚುಲಿ ಬಾಳೆ ಎಲೆ ನಮ್ ಎನಿ ಗ್ರೀನ್ ಇಟ್ ಮೈಟ್ ಬಿ ನಮ್ಗೆ ಅದ್ರಲ್ಲಿ ಪೊಟ್ಯಾಶಿಯಂ ಅಂಶ ಜಾಸ್ತಿ, ನೈಟ್ರೋಜನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಬಾಳೆ ಎಲ್ಲ ತಗೊಂಡೋಗಿ ನಾವು ತಿಪ್ಪೆ ಗುಂಡಿಗೆ ಹಾಕಿ ಅದ್ರ ಮೇಲೆ ಸಗಣಿ ಹಾಕಿ ಮಲ್ಚಿಂಗ್ ಮಾಡಿ ಅಗೇನ್ ಅದ್ರ ಮೇಲೆ ಒಂದ್ ಲೇಯರ್ ಮಣ್ಣು ಹಾಕಿ ಸೊ ವಿ ಕನ್ವರ್ಟ್ ಇಟ್ ಕಾಂಪೋಸ್ಟ್. ಸೊ ಆ ಕಾಂಪೋಸ್ಟ್ ನಾವು ನಮ್ ಜಮೀನಿಗೆ ಆಗಿರ್ಬೋದು ನಮ್ ಬೆಳೆಗಳಿಗೆಲ್ಲ ನಾವು ಬಳಸ್ಬೋದು. ಏನ್ ಬೆಳಿತಾ ಇದ್ದೀರಾ ಸರ್? ನಮ್ಮಲ್ಲಿ ಒಂದ್ 2 ಎಕರೆ ಕಬ್ಬಿದೆ. ಒಂದ್ ಸುಮ್ನೆ R&D ಟ್ರೈಲ್ ಅಂಡ್ ಎರರ್ ಅಂತ ಹೇಳಿ ಕಾಫಿ ಮಾಡಿದ್ವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಫಿ ಬರ್ತಾ ಇದೆ. ಮೆಣಸು ಬೆಳೆದಿದ್ವಿ, ಮೆಣಸು ಚೆನ್ನಾಗಿ ಬರ್ತಿದೆ. ಇದಲ್ದೆ ಬಾಳೆ ಹಾಕಿದ್ವಿ, ಪಚ್ಚ ಬಾಳೆ ಒಂದು ಅರ್ಧ ಎಕರೆ. ಇನ್ನೊಂದು ಒಂದು ಅರ್ಧ ಎಕರೆ ಇದನ್ನ ಹಾಕೊಂಡಿದ್ವಿ, ಏನೋ ಏಲಕ್ಕಿ ಬಾಳೆ. ನಮ್ಮ ಅಡಿಗೆ ನಾವು ಊಟಕ್ಕೆ ಬೇಕು ಅಂತ ಹೇಳಿ ನಾವು ಹೊರಗಡೆ ತರ್ಸ್ಕೊಳಲ್ಲ. ಒಂದು ಬಾಳೆ ಎಲೆ ನೀವು ಹೊರಗಡೆ ತರ್ಸ್ಕೊತೀವಿ, ಒಂದು 5 ರಿಂದ 6 ರೂಪಾಯಿ ಆಗುತ್ತೆ. ಸೊ ನಮ್ಗೆ ಎಲ್ಲ ಆಪ್ಷನ್ಸ್ ಇರೋದ್ರಿಂದ ನಾವೇ ಇದು ಮಾಡ್ಕೊತೀವಿ. ಜೊತೆಗೆ ತರಕಾರಿಗಳು ಅಷ್ಟೇ ನಾವೇ ಬೆಳ್ಕೊತೀವಿ, ಬೀನ್ಸ್, ಕ್ಯಾರೆಟ್. ಸೊ ಈಗ ನಾವು ತಿಂದಿ ತರಕಾರಿ ಎಲ್ಲ ಇಲ್ಲೇ ಬೆಳೆದಿವಿ. ಸಾಧಾರಣ ಎಲ್ಲಾನು ಅಲ್ಲದೆ ಇದ್ರು ಕೆಲವೊಂದು ನಾವೇ ಬೆಳ್ಕೊತೀವಿ. ನೀವು ಬರ್ತಾ ನೋಡ್ಬೋದು, ಅಲ್ಲಿ ಕುಂಬಳ ಬಳ್ಳಿ ಇದೆ. ಸೊ ಹಿಂದ್ಗಡೆ ಎಲ್ಲ ಟೊಮೆಟೊ ಹಾಕಿದೀವಿ. ಹಸುನು ಸಾಕಿದೀರಾ? ಹಸು ಇದೆ. ಸೊ ಕರ್ಡ್ಸ್, ಮಿಲ್ಕ್ ಅದು ಪ್ಯೂರ್ ಇಲ್ಲಿದೆ. ಯಾವ್ದು ನಾವು ಹೊರಗಡೆಯಿಂದ ಬೈ ಮಾಡಲ್ಲ. ಕರ್ಡ್ಸ್ ಆಗಿರ್ಬೋದು ಯಾವ್ದು ಹೊರಗಡೆ ಬೈ ಮಾಡಲ್ಲ. ಈಗ ಮಾರ್ನಿಂಗ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ? ನಮ್ದು ಕಾನ್ಸೆಪ್ಟ್ ಇರೋದೇ ಲಂಚ್ ಓನ್ಲಿ 11:30 to 3:30 ಮಾತ್ರ. ಇಫ್ ಇನ್ ಕೇಸ್ ಬ್ರೇಕ್ಫಾಸ್ಟ್ ಬೇಕು ಅಂತ ಮುಂಚಿತವಾಗಿ ಹೇಳಿದ್ರೆ ಇಷ್ಟು ಜನ ಬರ್ತಾ ಇದೀವಿ ಅಂತ ಬ್ರೇಕ್ಫಾಸ್ಟ್ ರೆಡಿ ಮಾಡಿ. ಬಟ್ ಇದೆಲ್ಲ ಬರೀ ವೀಕೆಂಡ್ಸ್ ಮಾತ್ರ. ವೀಕ್ ಡೇಸ್ ಅಲ್ಲೂ ಕೂಡ ನೀವು ಬರ್ತೀನಿ ಅಂತ ಒಂದು ದಿನ ಆರ್ಡರ್ ಮಾಡಿದ್ರೆ ಬರ್ಬೋದು. ಅಂದ್ರೆ ಮಿನಿಮಮ್ ಇಷ್ಟು ಆರ್ಡರ್ ಅಂತ ತಗೊಂತೀರಾ ಅಥವಾ 6+ ನಮಗೆ ವರ್ಕೌಟ್ ಆಗ್ಬೇಕು ಅಂತಂದ್ರೆ? ಸೊ ಹಾಗಾಗಿ 6+ ಇದ್ರೆ 6-7 ಇದ್ರೆ ಮಾಡಿ. ನಿಮ್ ಫೋನ್ ನಂಬರ್ ಅನ್ನು ಕೇಳ್ಬಿಟ್ರೆ? ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ 9008474868 ವಿಕ್ರಮ್ ಅಂತ. ಕಿರಣ್ ಅಂತ ಇದೆ 9886680548. ನಂಬರ್ ನೀವೇ ಮೆನ್ಷನ್ ಮಾಡಿರ್ತೀವಿ. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಸರ್. ನಾವು ಕರೆದಿದ್ದಕ್ಕೆ ವಿ ಆರ್ ರಿಯಲಿ ಯಂಗ್ ಇನ್ ಯೂಟ್ಯೂಬ್. ಕರೆದಿದ್ದಕ್ಕೆ ನೀವು ಟೈಮ್ ಮಾಡ್ಕೊಂಡು ಬಿಸಿ ಸ್ಕೆಡ್ಯೂಲ್ ಅಲ್ಲಿ 10 minutes ಮಾಡಿದ್ದಕ್ಕೆ ಫಾರ್ ಯುವರ್ ಚಾನೆಲ್ ಆಸ್ ವೆಲ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಿ. ಥ್ಯಾಂಕ್ ಯು ಸರ್. ವಿಶಸ್ ಫ್ರಮ್ ಮಾರ್ಕೆಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. Okay. Hello. Good evening. So one quick update. Time ಈಗ 6 o'clock ಆಗಿದೆ. ಚಾಮರಾಜನಗರದಿಂದ ಹೊರಟಿದ್ದೀವಿ, ನಂಜನಗೂಡು ಸೈಡ್ ಇದ್ದೀವಿ. ಆಕ್ಚುಲಿ ಎಲ್ಲಿಂದ ಹೇಳ್ಬೇಕು ಅಂತ ಅಂದ್ರೆ, ಫಸ್ಟ್ ನಾವು ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿ ಓನರ್ ಜೊತೆ ಒಂದು ಒಳ್ಳೆ ಮಾತುಕತೆ ಆಯಿತು. ಮಾತುಕತೆ ಮುಗಿತಾ ಬಂತು, ಮಳೆ ಸ್ಟಾರ್ಟ್ ಆಯಿತು. ನೀವು ಕನ್ಫ್ಯೂಸ್ ಆಗ್ಬಿಡಿ, ನಾವೇನು ಕ್ಯಾಮ್ರಾದಲ್ಲಿ ಮಾತುಕತೆ ಆಡಿದ್ವಿ ಅದೆಲ್ಲ ಆಫ್ಲೈನ್ ತುಂಬಾ ಮಾತಾಡಿದ್ವಿ. ಒಂದು 45 minutes ಮಾತಾಡಿದ್ವಿ. ನಾ ಹೇಳ್ದಂಗೆ ಮಾತುಕತೆ ಮುಗೀತು, ಮಳೆ ಜೋರಾಯಿತು. ಮಳೆ ಜೋರ್ದಂಗೆ ಇನ್ನು ವೆಯ್ಟ್ ಮಾಡೋದ್ರಾಗಲ್ಲ ಅಂತ ಬೈಕ್ ಹತ್ಕೊಂಡು ಊರ ಕಡೆ ಬಂದ್ವಿ. ಈಗ ಸದ್ಯಕ್ಕೆ ನಂಜನಗೂಡಿಗೆ ಇನ್ನೊಂದು 20 kilometers ಇದೆ. ಇಲ್ಲೊಂದು ಒಳ್ಳೆ ಟೀ ಅಂಗಡಿ ಸಿಕ್ತು, ಟೀ ಕುಡ್ಕೊಂಡು ಕಾಫಿ ಕುಡಿತಿದ್ದೀವಿ. ನಾನು ಟೀ ಕುಡಿತೀನಿ. ಕಾಫಿ ಓಕೆ, ಇದನ್ನ ಕಟ್ ಮಾಡ್ತೀನಿ. ಇಲ್ಲ ಇದು ಬರಬೇಕು. ಆಕ್ಚುಲಿ ಕುಡಿತೀರ ನಾವು ಕಾಫಿ, ಸ್ಟ್ರಾಂಗ್ ಕಾಫಿ. 6 o'clock ಆಗಿದೆ ಟೈಮು, ಮನೆಗೆ ಹೊರಡ್ತೀವಿ. ಸೊ ಹಿಂಗಿತ್ತು ನಮ್ಮದು BRLs/ಕೇಗುಡಿ / ಇನ್ನು ಏನೇನೇನು ಇದು ಏನಪ್ಪ ನಮ್ಮ ಬ್ರಾಹ್ಮಿನ್ ಲಂಚ್ ಮೆಸ್. ಈ ಥರ ಇತ್ತು ನಮ್ಮದು ಎಕ್ಸ್ಪೀರಿಯನ್ಸ್ ಇವತ್ತು. ಆ್ಯಂಡ್ ಆಸ್ ಐ ಸಾ ಇದು ಇರಲಿ. ಆ್ಯಕ್ಚುಲಿ ಏನಾಗಿದೆ ಅಂದರೆ
ಚಳಿಗೆ ನಡಕ್ತಾ ಇದೀವಿ. ಆಕ್ಚುಲಿ ಕೈಯೆಲ್ಲ ಫ್ರೀಸ್ ಆಗೋಗಿದೆ, ಅದಕ್ಕೆ ಏನೋ ಟಂಗ್ ಟ್ವಿಸ್ಟ್ ಆಗ್ತಾ ಇದೆ. ಸೊ ಹಿಂಗಿತ್ತು ನಮ್ಮ ವಿಡಿಯೋ. ಸೊ ಆಸ್ ಐ ಸೇ ಆಲ್ವೇಸ್, ಸಿ ಯು ನೆಕ್ಸ್ಟ್ ಟೈಮ್. ಸಮಥಿಂಗ್ ಎಲ್ಸ್ ಇಸ್ ಆಲ್ಸೋ ಕಮಿಂಗ್ ಸೂನ್. ಮತ್ತೆ ಬೇಗ ಬರ್ತೀವಿ. ಸೊ ಅಲ್ಲಿ ತನಕ Take care. ನಮ್ಮ ವಿಡಿಯೋ ನೋಡ್ತಾ ಇರ್ತಾರೆ, ಇಷ್ಟ ಆದ್ರೆ ಲೈಕ್ ಮಾಡಿ, ಮಾಡ್ತಾ ಇರ್ತಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಮಾಡ್ತಾರೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮಾಡಕ್ಕೆ ಹೇಳಲ್ಲ. ಆ್ಯಂಡ್ ಏನಾದರೂ ಫೀಡ್ಬ್ಯಾಕ್ ಇದ್ರೆ ಕಮೆಂಟ್ ಮಾಡಿ. ಸೊ ವಿಲ್ ಟ್ರೈ ಟು ಇಂಪ್ರೂವೈಸ್ ಅವರ್ ಸೆಲ್ಫ್. ಏನಾದರೂ ಆ ಥರ ಪಾಸಿಟಿವ್ ನೆಗೆಟಿವ್ ಫೀಡ್ಬ್ಯಾಕ್ ಏನಿದ್ರು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್. ಬಾಯ್.